Hello guys, welcome back. ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ವ್ಲಾಗ್ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಗಳಿಗೆ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಸ್ಕೂಲ್ ಇತ್ತು ಅಂತ ಅವಳನ್ನ ಹೋಟೆಲಿಂದ ಬಾಕ್ಸಿಗೆಲ್ಲ ತಗೊಬಂದು ಹಾಕಿ ಕಳಿಸ್ಬಿಟ್ಟೆ. ಹಾಗೆ ಬೆಳಿಗ್ಗೆ ನಾವು ಸಹ ಹೋಟೆಲಲ್ಲೇ ತಿನ್ಕೊಂಡ್ವಿ. ಈಗ ಮಧ್ಯಾಹ್ನ ಏನಾದರೂ ಮಾಡೋಣ ಅಂದ್ಬಿಟ್ಟು ಇವತ್ತು ಆಂಧ್ರ ಸ್ಪೆಷಲ್ ಆಗಿರುವ ಹುಲ್ಲಿ ಖಾರ ಮಾತ್ರ ಈ ಸೋರೆಕಾಯಿ ಯೂಸ್ ಮಾಡಿಕೊಂಡು ಹುಲ್ಲಿ ಖಾರ ಮಾಡೋಣ ಬನ್ನಿ. ಹಾಗೆ ರಾಗಿ ರೊಟ್ಟಿ ಮಾಡೋಣ. ಈ ರೆಸಿಪಿ ರಾಗಿ ರೊಟ್ಟಿ ಬಂದು ನಾನೊಂದು ವಿಡಿಯೋದಲ್ಲಿ ನೋಡಿದ್ದು. ಸರಿ, ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಈ ಹುಲ್ಲಿ ಖಾರ ಮಾಡೋದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಒಂದು ದೊಡ್ಡ ಬೆಳ್ಳುಳ್ಳಿ ಫುಲ್ ಸೇರಿಸಿದ್ದೀನಿ. ಆಮೇಲೆ ಖಾರದ ಪುಡಿ ಖಾರಕ್ಕೆ ಬೇಕಿದ್ದಷ್ಟು, ಆಮೇಲೆ ಉಪ್ಪು ಸಹ ಇವಾಗಲೇ ಆ್ಯಡ್ ಮಾಡಿಬಿಡೋಣ. ನಂತರ ಇದನ್ನೆಲ್ಲನೂ ತರಿಯಾಗಿ ರುಬ್ಕೋಬೇಕು. ತುಂಬ ಸ್ಮೂತ್ ಪೇಸ್ಟಾಗಿ ರುಬ್ದಿರ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಅದಕ್ಕಿರಬೇಕು. ನಾನಿವತ್ತು ಈ ಸೋರೆಕಾಯಿ ಹುಲ್ಲಿ ಖಾರ ಮಾಡೋದಕ್ಕೆ ಈ ಥರದ ಸೋರೆಕಾಯಿ ತಗೊಂಡಿದ್ದೀನಿ. ಇದು ಯಾವುದೇ ತರಹ ರೆಸಿಪೀಸ್ ಮಾಡಿದ್ರು ಈ ಥರ ಸೋರೆಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಬೇಕು. ಒಳಗಡೆ ಇರೋ ಸಿಪ್ಪೆ ಎಲ್ಲ ತೆಗಿಬೇಕು. ಹಾಗೆಯೇ ಹೊರಗಡೆ ಇರೋ ಸಿಪ್ಪೆ ಏನಾದರೂ ಗಟ್ಟಿಯಾಗಿದ್ದರೆ ಪೀಲರ್ನ ಸಹಾಯದಿಂದ ಪೀಲ್ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತುರಿದ್ಕೋಬೇಕು. ಕೊಬ್ಬರಿ ತುರಿಯೋ ಇದರಲ್ಲಿ ಚೆನ್ನಾಗಿ ಈ ಥರ ತುರಿದು ಎತ್ತಿಟ್ಕೋಬೇಕು. ಇದನ್ನು ನೀವು ಬೇಕಾದರೆ ಅದರಲ್ಲಿ ಎಕ್ಸೆಸ್ ಆಗಿರೋ ನೀರನ್ನು ಹಿಂಡು ಸಹ ಯೂಸ್ ಮಾಡ್ಬೋದು. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಇದಾದ ನಂತರ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನ್, ಒಂದು 3 ಒಣಮೆಣಸಿನ್ಕಾಯಿ, ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು, ಇದು ಸಹ ಫ್ರೈ ಆದ ನಂತರ ನಾವು ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿರೋ ಖಾರ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ತರಹ ವಾಟರ್ ಯೂಸ್ ಮಾಡ್ದಿರ ಮಾಡಬೇಕು. ಯಾಕಂದರೆ ನಾವು ಆಲ್ಮೋಸ್ಟ್ 1 ವೀಕ್ವರೆಗೂ ಯೂಸ್ ಮಾಡ್ಕೋಬೋದು ಇದನ್ನು ಎತ್ತಿಟ್ಟು. ಅದರಿಂದ ಯಾವುದೇ ತರಹದ ನೀರು ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಇದನ್ನು ಪ್ರಿಪೇರ್ ಮಾಡುವಾಗ ಯಾವುದೇ ಕಾರಣಕ್ಕೂ ಗ್ಯಾಸ್ ಸ್ಟವ್ ಹೈ ಫ್ಲೇಮಲ್ಲಿ ಯೂಸ್ ಮಾಡಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ತಾ ಅದನ್ನು ಫ್ರೈ ಮಾಡಬೇಕು. ಆವಾಗ ಚೆನ್ನಾಗಿರುತ್ತೆ. ಈಗ ಖಾರ ಎಲ್ಲ ಹಸಿ ವಾಸನೆ ಹೋದ ನಂತರ ತುರಿದಿಟ್ಕೊಂಡಿರೋ ಸೋರೆಕಾಯಿ ಸೇರಿಸ್ತಿದ್ದೀನಿ. ಇದನ್ನು ಸಹ ಮೀಡಿಯಮ್ ಫ್ಲೇಮ್ನಲ್ಲಿ ಆದಷ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ಬೆಂದಿರಬೇಕು. ಇನ್ನೂ ಸ್ವಲ್ಪ ಹೊತ್ತು ಹಾಗೇ ಪ್ಲೇಟ್ ರಿಮೂವ್ ಮಾಡಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಆಫ್ ಮಾಡಿಬಿಡೋಣ. ಈಗ ಇನ್ನೊಂದು ಗಟ್ಟಿಯಾಗಿರೋ ಪಾತ್ರೆ ತಗೊಂಡಿರಬೇಕು. ಪಾತ್ರೆ ಇಲ್ಲಾಂದರೆ ಬಾಣಲಿ ಗಟ್ಟಿಯಾಗಿರೋದನ್ನು ತಗೊಳ್ಬೇಕು. ಇದರಲ್ಲಿ 1:1 ರೇಷಿಯೋದಲ್ಲಿ, ಅಂದರೆ 1 ಅಳತೆ ನೀರಿಗೆ 1 ಅಳತೆ ಹಸಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಅದರಿಂದ 1 ಅಳತೆ ಅಷ್ಟು ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದ ನಂತರ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರ್ತಿ ಮಿಕ್ಸ್ ಮಾಡಬಾರ್ದು, ಲಂಪ್ಸ್ ಬಂದುಬಿಡುತ್ತೆ. ಈ ಥರ ಸ್ಮೂತಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಗಟ್ಟಿಯಾಗುತ್ತೆ. ಈ ಥರ ಗಟ್ಟಿಯಾದ ನಂತರ ಸ್ವಲ್ಪ ಹೊತ್ತು ಹಾಗೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಲಿಸ್ತಾ ಇರೋಣ. ನಮಗೆ ಸಾಫ್ಟಾದ ರಾಗಿ ರೊಟ್ಟಿ ಬೇಕಂದರೆ ಈ ಪ್ರೊಸೆಸ್ ಸ್ವಲ್ಪ ಕಷ್ಟನೇ. ಇನ್ನು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿಟ್ಟು ಪ್ಲೇಟ್ ಮುಚ್ಚಿಟ್ಕೋಣ. ಪ್ಲೇಟ್ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಬಿಟ್ಬಿಡೋಣ. ನೋಡಿ, ಈಗ ಚೆನ್ನಾಗಿ ಹಿಟ್ಟು ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪಕ್ಕಕ್ಕೆ ಎತ್ತಿಟ್ಟ ನಂತರ ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಅಂದರೆ ನಾವು
ಮುಟ್ಟೋದಕ್ಕಾಗುವಷ್ಟು ಬಿಸಿ ಇದ್ದರೆ ಸಾಕು. ಈಗ ಇಂಥ ಟೈಮ್ನಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ತುಂಬ ಬಿಸಿ ಇದ್ದಾಗ ಮುಟ್ಟಬೇಡಿ, ಯಾಕಂದರೆ ಕೈ ಅಂಟ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಮೀಡಿಯಮ್ ಅಂದರೆ ನಮಗೆ ಹಿಟ್ಟನ್ನು ನಾವು ಕೈಯಿಂದ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಆವಾಗ ಈ ಥರ ನಾದ್ಕೊಂಡು ಚೆನ್ನಾಗಿ ಸಾಫ್ಟ್ ಆದ ನಂತರ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಇಟ್ಕೊಳ್ಳೋಣ. ಉಂಡೆ ಇಟ್ಟಿದ ನಂತರ ಪ್ಲೇನ್ ಫ್ಲಾರಲ್ಲಿ ಅಂದರೆ ರಾಗಿ ಫ್ಲಾರ್ನಲ್ಲಿ ಚೆನ್ನಾಗಿ ಕೋಟಿಂಗ್ ಕೊಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಅಂಟೋ ಥರ ಇದ್ದರೆ ಇನ್ನೂ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ನಾದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಪರ್ಫೆಕ್ಟ್ ರೌಂಡ್ ಶೇಪ್ ಬೇಕು ಅಂದರೆ ಈ ಥರ ಯಾವುದಾದ್ರೂ ಒಂದು ಮೋಲ್ಡ್ನಿಂದ ಕಟ್ ಮಾಡ್ಕೊಳ್ಳಿ, ಆಗ ರೌಂಡ್ ಶೇಪ್ ಬರುತ್ತೆ. ಈ ಥರ ತೆಳುವಾಗಿ ತಿಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ಚೆನ್ನಾಗಿ ಕಾದಿರೋ ಹೆಂಚಿನ ಮೇಲೆ ಎರಡು ಸೈಡ್ ಚೆನ್ನಾಗಿ ಬೇಯಿಸಿ ತಗೊಂಡ್ರೆ ಟೇಸ್ಟಿ ಆ್ಯಂಡ್ ಸಾಫ್ಟ್ ಆದ ರಾಗಿ ರೊಟ್ಟಿ ರೆಡಿ. ಇದು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡಿದ್ದಿದ್ದು. ಹಾಗೆ ಸ್ವಲ್ಪ ಮಾವಿನ ಹಣ್ಣಿತ್ತು ಅಂತ ಅದನ್ನು ಸಹ ಕಟ್ ಮಾಡಿ ಸರ್ವ್ ಮಾಡಿದೆ. ಓಕೆ, ಇವತ್ತಿನ ಲಂಚ್ ಇದಾಗಿತ್ತು. ಹಾಗೆಯೇ ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ರಾಗಿ ರೊಟ್ಟಿ ಮಾಡಿ. ಇದನ್ನು ನಾವು ಒತ್ತು ಶಾವಿಗೆ ಥರ ಸಹ ಮಾಡ್ಬೋದು. ಅದರಿಂದನೇ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲಸಿಟ್ಟಿದ್ದೆ. ಈಗ ನೈಟಿಗೆ ಮತ್ತೆ ಶಾವಿಗೆ ಮಾಡ್ಕೊಳ್ಳೋಣ ಅಂತ. ನೋಡಿ ರಾಗಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಎಷ್ಟು ತಿಟ್ಟು ಮತ್ತೆ ತಿಂದರೂ ಸಹ ಇದೇ ಥರ ಸಾಫ್ಟಾಗಿರುತ್ತೆ. ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ರೆಸಿಪಿ ಅಂತ ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಬನ್ನಿ ನೈಟ್ ಅವತ್ತು ಎಗ್ ಕರಿ ಮತ್ತು ಒತ್ತು ಶಾವಿಗೆ ರಾಗಿ ಒತ್ತು ಶಾವಿಗೆ ಮಾಡಿದ್ದೆ. ಅದೇ ಹಿಟ್ಟನ್ನು ಬಳಸ್ಕೊಂಡು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಈ ಎಗ್ ಕರಿ ಬಂದು ಆ್ಯಕ್ಚುಲಿ ನಾವು ಸೈಡ್ ಡಿಶ್ಗೆ ಆಮ್ಲೆಟ್ ಯೂಸ್ ಮಾಡ್ತೀವಲ್ಲ, ಆದರೆ ನಾವು ಈ ಕರಿನೇ ಆಮ್ಲೆಟ್ ಕರಿ ಯಾವ ಥರ ಮಾಡೋದಂತ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ. ಒಂದು ಸರ್ತಿ ನೀವು ಟ್ರೈ ಮಾಡಿದರೆ ನೆಕ್ಸ್ಟ್ ಟೈಮ್ ಅಂತೂ ನೀವು ನಿಜವಾಗ್ಲೂ ತಿನ್ನೋಣ ಮತ್ತೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇದು ಸಹ ಇನ್ಸ್ಟಾಗ್ರಾಮ್ನಲ್ಲಿ ನಾನು ನೋಡಿ ಇನ್ಸ್ಪೈರ್ ಆಗಿ ಮಾಡಿದ್ದ ರೆಸಿಪಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಸುಳ್ಳು ಹೇಳಬಾರ್ದು, ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಫಸ್ಟಿಗೆ ನಾನಿಲ್ಲಿ 8 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ತಗೋತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ ತಗೋತಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ಪೆಪ್ಪರ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾವು ಆಮ್ಲೆಟಿಗೆ ಯೂಸ್ ಮಾಡುವಷ್ಟು ಆದರೆ ಸಾಕು ಉಪ್ಪು. ಹಾಗೆ ಸ್ವಲ್ಪ ಖಾರದ ಪುಡಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಬೀಟ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ. ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ದೋಸೆ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ ದೋಸೆ ಹಂಚು ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ ಅಂತ. ಈ ಥರ ಚೆನ್ನಾಗಿ ಬಿಸಿ ಆದ್ರೇ ಆಮ್ಲೆಟ್ ಚೆನ್ನಾಗಿ ಬರುತ್ತೆ. ಈಗ ಈ ಬಿಸಿಯಾಗಿರೋ ಹಂಚಿನ ಮೇಲೆ ಆಮ್ಲೆಟ್ ಹಾಕ್ಕೊಳ್ಳೋಣ. ಈ ಥರ ಚೆನ್ನಾಗಿ ಈರುಳ್ಳಿ ಎಲ್ಲ ಈವನಾಗಿ ಬರೋ ಥರ ಸ್ಪ್ರೆಡ್ ಮಾಡಿ ಎರಡು ಸೈಡ್ ಫ್ರೈ ಮಾಡಿ ತಗೊಳ್ಳೋಣ ಈ ಆಮ್ಲೆಟ್ನ. ಸ್ವಲ್ಪ ಫ್ಲಿಪ್ ಮಾಡುವಾಗ ಕಟ್ಟಾಗೋಯ್ತು, ನೋ ಇಶ್ಯೂಸ್. ಸರಿ, ಈಗ ಆಮ್ಲೆಟ್ ಎಲ್ಲ ರೆಡಿ ಆಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಆಮ್ಲೆಟ್. ಈಗ ಗ್ರೇವಿ ಮಾಡೋದಕ್ಕೆ ಒಂದು ಬಾಂಡಿಯಲ್ಲಿ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ. ಈ ಆಯಿಲಿಗೆ ಸ್ವಲ್ಪ ಜೀರಿಗೆ ಸಿಡಿದ ನಂತರ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ತಗೊಂಡಿದ್ದೀನಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಚಿ ತಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಲರ್ ಚೇಂಜ್ ಆಗಿ ಬರಬೇಕು. ಈಗ ಜಜ್ಜಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ 2 ಸೇರಿಸಿದ್ದೀನಿ.
ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು, ಈಗ 2 ಮೀಡಿಯಮ್ ಸೈಜ್ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಇದು ಸಹ ಸಣ್ಣಕ್ಕೆ ಹಚ್ಚಿ ಸೇರಿಸ್ಕೋಬೇಕು. ಟೊಮೆಟೊ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣದಿಂದ ಸಾಲ್ಟ್ ಇವಾಗಲೇ ಆ್ಯಡ್ ಮಾಡ್ತಿದ್ದೀನಿ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಇವಾಗಲೇ ಆ್ಯಡ್ ಮಾಡಿಬಿಡಬೇಕು. ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಈ ಥರ ಇದ್ದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಈಗ ಮಸಾಲಾಸ್ ಅಚ್ಕಾರದ ಪುಡಿ, ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ ಸೇರಿಸ್ತಿದ್ದೀನಿ. ಇದನ್ನೆಲ್ಲನೂ ಮಸಾಲ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಟೈಮ್ನಲ್ಲಿ ಒಂದು 300 ml ನೀರು ತಗೊಂಡಿದ್ದೀನಿ. ಈ ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ನೀರು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಕುದೀತಿದೆ. ಈ ಟೈಮ್ನಲ್ಲಿ ನಾವು ಆವಾಗಲೇ ಮಾಡಿಟ್ಕೊಂಡಿರೋ ಆಮ್ಲೆಟ್ ಎಲ್ಲನೂ ಸಣ್ಣ ಸಣ್ಣಗೆ ಪೀಸ್ ಹಾಕಿ ಕಟ್ ಮಾಡಿದ್ದೀನಿ. ಇದನ್ನು ಇವಾಗ ಸೇರಿಸ್ಕೊಳ್ಳೋಣ. ಈಗ ಆಮ್ಲೆಟ್ ಎಲ್ಲ ಸೇರಿಸಿದ ನಂತರ ಗ್ರೇವಿ ಎಲ್ಲ ಕಡೆ ಬೀಳೋ ಹಾಗೆ, ಅಂದರೆ ಆಮ್ಲೆಟ್ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬೀಳೋ ಥರ ಕಲಸಿ ಇಟ್ಟಿಡಬೇಕು. ನೋಡಿ ಈ ಥರ ಕಲಸಿದ ನಂತರ ಸ್ವಲ್ಪ ಬಟರ್ ಆ್ಯಡ್ ಮಾಡೋಣ. ಬಟರ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೇನಾದರೂ ಸ್ವಲ್ಪ ಈ ಬಟರ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಇಷ್ಟ ಇದ್ದರೆ ನೀವು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ತೀವಲ್ಲ, ಅದ್ರ ಬದಲು ಇದೇ ಬಟರ್ ಸಹ ಯೂಸ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸಿ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಅದು ಮಸಾಲಾಸ್ ಎಲ್ಲ ಬೈಂಡ್ ಆಗೋ ಥರ ಕುದಿಸ್ಕೊಂಡ್ರೆ ಟೇಸ್ಟಿಯಾದ ಎಗ್ ಆಮ್ಲೆಟ್ ಕರಿ ರೆಡಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಈ ಕರಿ ಅಂತ. ನೆಕ್ಸ್ಟ್ ಬಂದು ಅದೇ ಹೇಳಿದ್ನಲ್ವ ಆವಾಗಲೇ ಹಿಟ್ಟು ಜಾಸ್ತಿ ಕಲಸಿದ್ದೆ, ಅದನ್ನಲ್ಲೇ ಹಾಗೆ ಒತ್ತು ಶಾವಿಗೆ ಮಾಡಿಬಿಟ್ಟೆ ಅಂತ. ಓಕೆ, ಹಾಗೆಯೇ ಈ ರೀಸೆಂಟ್ ಟೈಮ್ಸ್ನಲ್ಲಿ ಎಲ್ಲಿ ನೋಡಿದ್ರೂ ಕ್ರೈಮ್ ಜಾಸ್ತಿ ಹೆಚ್ಚಾಗ್ಬಿಟ್ಟಿದೆ. ನಾವು ಮಕ್ಕಳಿಗೆ ಆದಷ್ಟು ಮೊಬೈಲ್ಸ್ ಸ್ವಲ್ಪ ಕಮ್ಮಿ ಕೊಡೋಣ. ಹಾಗೆ ಟಿ ವಿಯಲ್ಲೂ ಅಷ್ಟೇ ಈ ಕ್ರೈಮ್ ಸೀನ್ಸು ಮತ್ತು ಜಾಸ್ತಿ ಹೊಡೆದಾಡೋ ಸೀನ್ಸ್ ಎಲ್ಲ ಮಕ್ಕಳಿಗೆ ತೋರಿಸೋದು ಕಮ್ಮಿ ಮಾಡೋಣ. ಮಕ್ಕಳು ಚಿಕ್ಕ ವಯಸ್ಸಿಂದ ಏನು ನೋಡುತ್ತಾರೆ ಅದನ್ನೇ ಸಹ ಅವ್ರ ಜೀವನದಲ್ಲಿ ಇನ್ಕ್ಲೂಡ್ ಮಾಡ್ಕೊತಾರೆ. ಆದ್ದರಿಂದ ನಾವು ಆದಷ್ಟು ಈ ವೈಲೆನ್ಸ್, ಕ್ರೈಮ್ ಈ ಥರ ಸೀನ್ಸ್ ಎಲ್ಲನೂ ಮಕ್ಕಳ ಮುಂದೆ ಎಕ್ಸ್ಪೋಸ್ ಮಾಡದೆ ಆದಷ್ಟು ಅವರನ್ನು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡೋಣ. ನಾವು ಸಹ ಮನೇಲಿ ತುಂಬ ಜಗಳ ಆಡೋದ್ರಿಂದ ಅವ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಆದಷ್ಟು ನಮ್ಮ ಎಥಿಕ್ಸ್ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ನಾವು ಟ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ಅಂತ. ಇದಕ್ಕೆ ಚಿಕನ್ ಸಾಂಬಾರಂತೂ ಸೂಪರ್ ಕಾಂಬಿನೇಷನ್. ಬಟ್ ನಾನಿವತ್ತು ಈ ಎಗ್ ಕರಿ ಮಾಡಿದ್ನ, ಅದು ಸಹ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಅಕ್ಕ ಬಜ್ಜಿ ಮತ್ತು ಬೋಂಡ ಎಲ್ಲ ಸುಟ್ಟಿದ್ರು ಅಂತ ಅವರು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರು. ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಬೆನಿಫಿಟ್ಸ್ ಅಂದರೆ ಇವೆ. ಯಾರ ಮನೇಲಿ ಏನು ಸ್ಪೆಷಲ್ ಮಾಡಿದ್ರೂ ಇನ್ನೊಂದು ಮನೆಗೆ ಬಂದೇ ಬರುತ್ತೆ. ಹಾಗೆ ನಾವು ಅಷ್ಟೇ, ನಾವೇನು ಮಾಡಿದರೂ ಬೇರೆಯವ್ರಿಗೆ ಕೊಡಲೇಬೇಕು. ಒಂಥರ ಚೆನ್ನಾಗಿರುತ್ತೆ. ನೈಟ್ ಪ್ಲೇಟ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ. ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಆಗಿತ್ತು ಅನಿಸುತ್ತೆ. ಯಾವುದೇ ತರಹ ಬೋರ್ ಆಗಲಿಲ್ಲ. ಓಕೆ, 2-3 ಡೇಸಿಂದ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು, ವಿಡಿಯೋ ಮಾಡಬೇಕು ಅಂತಿದ್ದೆ. ಬಟ್ ಯಾವುದೇ ಥರ ನನಗೆ ಟೈಮ್ ಫ್ರೀ ಇದ್ದಿಲ್ಲ, ಅದರಿಂದ ಮಾಡಲಿಲ್ಲ. ಏನಂದರೆ ನಮ್ಮ ಹಣೆ ಬರಹ ಮತ್ತು ಅದೃಷ್ಟ ಅನ್ನೋದೊಂದು ಚೆನ್ನಾಗಿದ್ದರೆ ಈ ದುಡ್ಡು ಆಸ್ತಿ ಪಾಸ್ತಿ ಎಲ್ಲನೂ ಏನು ಮಾಡೋದಕ್ಕಾಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ.
ಯಾಕಂದರೆ ರೀಸೆಂಟ್ ಟೈಮ್ಸ್ನಲ್ಲಿ ಒಂದು 2-3 ಡೇಸಿಂದ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟ್ರೆಂಡಾಗಿ ವೈರಲಾಗಿ ಹೋಗ್ತಿದೆ. ಒಂದು ಹುಡುಗಿ ಸೂಸೈಡ್ ಮಾಡಿಕೊಂಡು ತಿರೋಗ್ಬಿಟ್ಟಿದ್ದಾಳೆ. ಅಂದರೆ ಆ ಹುಡುಗಿ ಅಷ್ಟಿಷ್ಟೆಲ್ಲ ವರದಕ್ಷಿಣೆ ಅತ್ತೆ ಮನೆಗೆ ತೊಗೊಂಡೋಗಿರೋದು. 300,000 ಚಿನ್ನ, 2 ಕೋಟಿ ಮದುವೆ ಖರ್ಚಿಗೆ ಹಣ ಮತ್ತು 70 ಲಕ್ಷ ರೂಪಾಯಿ ಕಾರು, ಇಷ್ಟೆಲ್ಲ ತಗೊಂಡು ಅತ್ತೆ ಮನೆಗೆ ಹೋಗಿನೂ ಅವಳು ಸುಖ ಪಡಲಿಲ್ಲ. ಸೂಸೈಡ್ ಮಾಡ್ಕೊಳೋ ಥಾಟ್ ಬಂದಿದೆ ಅಂದರೆ ಅವಳು ಎಷ್ಟು ನೊಂದಿರಬೇಕು ಅಲ್ವಾ? ಅದಕ್ಕೆ ಹೇಳೋದು, ಹಣೆ ಬರ ಒಂದು ಚೆನ್ನಾಗಿದ್ರೆ ಅವಳ ಚಿನ್ನ ಬಂಗಾರ ಏನು ತಗೊಂಡೋಗದೆ ಇದ್ರೂ ಸಹ ಅದೃಷ್ಟ ಒಂದು ಚೆನ್ನಾಗಿದ್ರೆ ಒಳ್ಳೆ ಗಂಡ ಸಿಕ್ಕರೆ ಹೆಂಗಾದ್ರೂ ಬದುಕೋಬೋದು. ಇದರಲ್ಲೂ ನನಗೆ ತುಂಬ ಬೇಜಾರಾಗಿತ್ತಂದರೆ ಆ ಹುಡುಗಿ ಸಾಫ್ಟ್ ಸೆನ್ಸ್ ಆಗಿದ್ದರೆ ಏನೋ ಅನ್ಬೋದು. ಅವಳು ತುಂಬ ಬೋಲ್ಡ್ ಅಂತೆ, ಲೈಕ್ ಒಂಥರ ಬಿಸ್ನೆಸ್ ವಿಮೆನ್ ಅಂತೆ. ಅವಳು ಕೆಳಗಡೆ ಆಲ್ಮೋಸ್ಟ್ 30 ಮೆಂಬರ್ಸ್ ಎಲ್ಲ ವರ್ಕ್ ಮಾಡ್ತಿದ್ರಂತೆ. ಈ ಥರ ಒಂದು ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿರೋ ವಿಮೆನ್ ಸೂಸೈಡ್ ಮಾಡ್ಕೊತಾಳೆ ಅಂದರೆ ಅವಳ ಮನಸ್ಸಿಗೆ ಯಾವ ಥರ ಮಾನಸಿಕವಾಗಿ ನೋವಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋದಾದರೆ, ತುಂಬ ಜನ ನನಗೆ ತುಂಬ ಕಾಮೆಂಟ್ಸ್ ಕೇಳ್ತಿದ್ದೀರಾ, ತುಂಬ ಕ್ವೆಶನ್ಸ್ ಕೇಳ್ತಿದ್ದೀರಾ. ಅದಕ್ಕೆಲ್ಲ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ Q&A ಬ್ಲಾಗ್ ಥರ ಮಾಡಿ ಆನ್ಸರ್ ಮಾಡ್ತೀನಿ. ಅದುವರೆಗೂ ಆದಷ್ಟು ನಾನು ಕಾಮೆಂಟ್ಸಿಗೆ ರಿಪ್ಲೈ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಇನ್ನೂ ತುಂಬ ಜನ ಅದೇ ಕ್ವೆಶನ್ಸ್ ಕೇಳ್ತಾನೆ ಇರ್ತೀರಾ. ಅದರಿಂದ ನಾನು ನೆಕ್ಸ್ಟ್ ಒಂದು Q&A ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಈ ಥರ ಕಾಮೆಂಟ್ಸ್ ಬಂದಿದ್ದರಲ್ಲಿ ಒಬ್ಬರಂತೂ ತುಂಬ ಟೈಪ್ ಮಾಡಿ ಪಾಪ ಕೇಳಿದರು. ಏನಂದರೆ ಅವ್ರ ಅಕ್ಕ ಹಸ್ಬೆಂಡ್ ಇದೇ ಥರ ತೀರೋದ ನಂತರ ಅವ್ರ ಅಕ್ಕ ಅಂದರೆ ಶಾಸ್ತ್ರ ಎಲ್ಲ ಮಾಡ್ತಾರಲ್ವ, 11 ಡೇಸ್ ಕಾರ್ಯ ಎಲ್ಲನೂ, ಆವಾಗ ಮಾಡಿದ ದಿನವೇ ಅವರಿಗೆ ಅರಿಶಿನ ಕುಂಕುಮ ಕಾಲುಂಗುರ ಬಳೆ ಎಲ್ಲನೂ ತೆಗೆದುಬಿಡ್ತಾರಂತೆ. ಅವರು ಚಿಕ್ಕ ವಯಸ್ಸು, ಬಟ್ ನಮ್ಮ ಅಕ್ಕಗೆ ನಾವು ಎಲ್ಲ ಮತ್ತೆ ಹಾಕಬೇಕು ಅಂತ ನಮ್ಗೆ ಆಸೆ. ಆದರೆ ಅವ್ರ ಮನೆಯವರೆಲ್ಲ ಏನೂ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಅಂತ. ಈ ಕ್ವೆಶನ್ಗೆ ನಾನು ಯಾವ ಥರ ಆನ್ಸರ್ ಮಾಡಬೇಕಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಹೇಳ್ಕೊತಿದ್ದೀನಿ. ಈ ವಿಷಯದಲ್ಲಿ ನಮ್ಮ ಹಸ್ಬೆಂಡ್ ಮನೆ ಸೈಡವ್ರು ಬಂದು ಅವ್ರು ಏನು ಹೇಳಿದ್ರು ಅಂದರೆ, ಅವಳು ಇನ್ನೂ ಚಿಕ್ಕ ಹುಡುಗಿ, ಮಕ್ಕಳೆಲ್ಲ ಚಿಕ್ಕವರು, ಇವಾಗಲೇ ಎಲ್ಲ ತೆಗಿಯೋದು ಬೇಡ ಅಂಥೇಳಿ ಅವರೆಲ್ಲನೂ ಶಾಸ್ತ್ರಕ್ಕೋಸ್ಕರ ಮಾತ್ರ ಅಲ್ಲಿ ಅವರು ತಿರೋಲ್ಲ ಗುಣಿ ಅದರಲ್ಲಿ ಕರ್ಕೊಂಡೋಗಿ ಎಲ್ಲ ರಿಮೂವ್ ಮಾಡಿಸಿ ಮತ್ತೆ ಅಲ್ಲಿನೇ ತವ್ರ ಮನೆಯವರು ತಗೊಟ್ಟಿರೋ ಕಾಲ್ಮೆಟ್ಟಿ ಅಂತ ಅದನ್ನು ಹಾಕಿದ್ರು. ಮತ್ತು ಬೊಟ್ಟು ಕುಂಕುಮ ಹೂವು ಎಲ್ಲ ಮತ್ತೆ ಸ್ವಲ್ಪ ಎತ್ತಿ ಇಟ್ಟರು. ಆದರೂ ಸಹ ನನಗೇನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಏನು ಇಟ್ಕೊಳ್ಳೋದಿಲ್ಲ. ಬಟ್ ನನಗೆ ಯಾವುದೇ ತರಹದ ಅಬ್ಜೆಕ್ಷನ್ ಎಲ್ಲ ನಮ್ಮ ಮನೆ ಸೈಡ್ ಇಲ್ಲ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಾಲದಲ್ಲಿ ಹೆಣ್ಣಿಗೆ ಎಣ್ಣೆ ಶತ್ರು, ಆ ಥರ ಇರಬಾರ್ದು. ಇವಾಗ ನನಗೆ ಸ್ವಲ್ಪ ನಮ್ಮ ಮನೆ ಕಡೆ ಲೇಡೀಸ್ ಎಲ್ಲ ಸಪೋರ್ಟ್ ಇರೋದ್ರಿಂದ ನನಗೇನು ಮುಜುಗರ ಅನಿಸೋದಿಲ್ಲ. ನಾನು ಇಟ್ಕೊಂಡ್ರು ಸಹ ನೀನು ಇಟ್ಕೋ, ನೀನೆಲ್ಲ ಮಾಡ್ಕೊ, ಎಲ್ಲ ಥರ ಬಟ್ಟೆ ನೀನು ಹಾಕೋ ಅಂತ ಹೇಳ್ತಾರೆ. ಬಟ್ ನಾವು ಒಂದು ಸ್ಟೇಜ್ ಆದಮೇಲೆ ಯಾವ ಥರ ಇರಬೇಕು ಆ ಥರ ಇರಬೇಕು ಅನ್ನೋದೊಂದೇ ನನಗೆ ಅಂತ ಸ್ವಲ್ಪ ಲಿಮಿಟ್ಸ್ ಇದೆ. ಅದನ್ನು ನಾನು ಫಾಲೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಬ್ರದರ್, ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ತವ್ರ ಮನೆ ಸೈಡಿಂದ ಅವಳಿಗೆ, ನಿಮ್ಮ ಅಕ್ಕಗೆ ತುಂಬ ಸಪೋರ್ಟಿವ್ ಆಗಿರಿ. ಅವಳನ್ನು ಯಾವುದೇ ಇದರಲ್ಲೂ ಸಹ ಬಿಟ್ಕೊಡ್ಬೇಡಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಅವಳಿಗೆ ಕಷ್ಟ ಸುಖ ಎಲ್ಲ ನೀವು ನೋಡೋದಾದರೆ, ಅವಳಿಗೆ ಅರಿಶಿನ ಕುಂಕುಮ ಇಟ್ಕೋಬೇಕು, ಕಾಲುಂಗುರ ಹಾಕ್ಕೋಬೇಕಂತಿದ್ರೆ ನೀವೆಲ್ಲ ಕೊಡಿಸಿ ಮಾಡ್ಕೊಳ್ಳಿ. ಯಾರು ಸತ್ತೋರು ಬಂದು ಇದೆಲ್ಲ ನೀವು ಮಾಡಬಾರ್ದು, ನಮ್ಗೆ ಅಡ್ಡಿ, ನಾವು ಆ ಲೋಕಕ್ಕೆ ಹೋಗಲ್ಲ ಅಂತ ಯಾರೂ ಸಹ ಬಂದು ಹೇಳಿಲ್ಲ. ಎಲ್ಲ ನಾವು ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು. ಬಟ್ ಅದನ್ನು ಈ ಸ್ವಲ್ಪ ಆ ಕಾಲದಿಂದ ಇರ್ತಾರಲ್ವ, ಅವರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಅದೇ ಈ ಕಾಲದವ್ರಿಗಾದರೆ ಅದೇ ನಾನು ಆವಾಗಲೇ ಹೇಳಿದ್ನಲ್ವ, ಹೆಣ್ಣಿಗೆ ಎಣ್ಣೆ ಶತ್ರು ಅಂತ. ಆ ಥರ ಹೊಟ್ಟೆ ಕಿಚ್ಚು ಅವಳಿಗೆಲ್ಲ ಆಯ್ತಲ್ಲ, ಇನ್ನೇನಕ್ಕೆ ಮಾಡ್ಕೋಬೇಕು ಅವಳು, ಇನ್ನೇನಕ್ಕೆ ಇಟ್ಕೋಬೇಕು ಅವಳು, ಆ ಥರ. ಇಂಥದ್ರಿಂದನೇ ಒಳ್ಳೆಯವರು ಸಹ ಕೆಟ್ಟವರಾಗಿ ಚೇಂಜ್ ಆಗೋ ಟೈಮ್ ಯಾವಾಗ ಅವರು ಒಳ್ಳೆಯವರಾಗಿರ್ತಾರೆ, ಆವಾಗ ನೀವು ಕೆಟ್ಟವರು ನೀನು ಆಗ ಮಾಡ್ತೀಯ ಈಗ ಮಾಡ್ತೀಯ ಅಂತ ರೆಸ್ಟ್ರಿಕ್ಷನ್ಸ್ ಮಾಡಿ ಅವ್ರನ್ನ ಯಾವಾಗ ಬ್ಲೇಮ್ ಮಾಡ್ತಾರೋ ಆವಾಗಲೇ ಅವರು ಕೆಟ್ಟವರಾಗಿ ಚೇಂಜ್ ಆಗೋದು. ಯಾರು ಹುಟ್ಟಿದಾಗ್ಲಿಂದನೇ ಇಲ್ಲ ಪರಿಸ್ಥಿತಿಯಿಂದಲೇ ಚೇಂಜ್ ಆಗೋದಿಲ್ಲ. ಈ ಥರ ಜನರ ಮಧ್ಯೆ ಇದ್ದಾಗಲೇ ಅವರು ಚೇಂಜ್ ಆಗೋದು. ಸೊ ಬ್ರದರ್, ನೀವು ನಿಮ್ಮ ಅಕ್ಕಗೆ ತುಂಬ ಸಪೋರ್ಟಿವ್ ಆಗಿರಿ. ಅವಳಿಗೆ ಇಷ್ಟ ಇದ್ದರೆ ಎಲ್ಲ ತಗೊಳ್ಳಿ. ಯಾಕಂದರೆ ಅವಳ ಕಷ್ಟ ಸುಖ ನೋಡೋದು ನೀವು. ಇವಾಗ ಮಾತಾಡೋರು, ಕಾಮೆಂಟ್ ಹೊಡೆಯೋರು ಯಾರು ನಿಮ್ಮ ಜೊತೆ ಬರೋದಿಲ್ಲ. ಈ ತಕ್ಷಣ ಅವರ ಇಂಟೆನ್ಷನ್ ಏನಿರುತ್ತೆ ಅಂದರೆ,
ಅವ್ರಿಗೆ ನೋವು ಉಂಟು ಮಾಡಬೇಕು, ಅವ್ರನ್ನ ಅಳಿಸ್ಬೇಕು, ಅವ್ರನ್ನ ದುಃಖದಲ್ಲಿ ಇಡಬೇಕು, ಅಷ್ಟೇ ಅವ್ರ ಇಂಟೆನ್ಷನ್. ನೀವು ಚೆನ್ನಾಗಿದ್ರು ಅವ್ರಿಗೆ ಇಷ್ಟ ಆಗಲ್ಲ, ನೀವು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ಇಷ್ಟ ಆಗಲ್ಲ, ನೀವು ಚೆನ್ನಾಗಿ ಬದುಕಿದ್ರು ಇಷ್ಟ ಆಗಲ್ಲ. ಈ ಥರ ಇರೋವಾಗ ನಿಮ್ಮ ಮನೆಯವರಾಗಿ ನೀವು ಸಪೋರ್ಟ್ ಮಾಡದೇ ಇದ್ದರೆ ಪಾಪ ಅವಳು ಯಾವ ಥರ ಜೀವನ ಸಾಗಿಸೋದು? ನನ್ನ ಒಪಿನಿಯನ್ ನಾನು ಹೇಳ್ತಿದ್ದೀನಿ. ಬಟ್ ಇದರಲ್ಲಿ ಏನಾದರೂ ತಪ್ಪಿದರೆ ದೊಡ್ಡವ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ತಿಳಿದು ಮಾತ್ರ ನಾನು ಹೇಳಿದ್ದೀನಿ ಅಷ್ಟೇ. ಇದರಲ್ಲಿ ಮತ್ತೆ ಬಂದು ನಿನ್ಗೇನು ಗೊತ್ತು, ನಿನ್ನ ವಯಸ್ಸೆಷ್ಟು, ನೀನು ಈ ಥರ ಎಲ್ಲ ಹೇಳ್ತಿದ್ಯಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ನಮ್ಮ ಮನೆ ಸೈಡ್ ನನಗೆಲ್ಲನೂ ಇದೇ ಥರನೇ ಮಾಡಿದ್ರು. ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಜೊತೆ ಹುಟ್ಟಿರೋರು 3 ಜನ ಹೆಣ್ಮಕ್ಳು, ಅವರೆಲ್ಲರೂ ಅಷ್ಟೇ ನೀನೆಲ್ಲ ಮಾಡ್ಕೊ, ಎಲ್ಲ ಇಟ್ಕೊ ಅಂತ ಹೇಳಿದರು. ಅದರಿಂದಲೇ ನಾನು ಇಟ್ಕೊಂಡಿರೋದು. ಓಕೆ, ಮತ್ತೆ ಇನ್ನೂ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ. ಅದಕ್ಕೆಲ್ಲನೂ ಆವಾಗಲೇ ಹೇಳ್ದಾಗೆ Q&A ವ್ಲಾಗ್ ಒಂದು ಮಾಡಿ ಹಾಕ್ತೀನಿ. ಅದರಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಆಲ್ಮೋಸ್ಟ್ ಆನ್ಸರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.